ಓಂ ಆನಂದರೂಪೋ ನಿಷ್ಪರಿಮಾಣ ಏಷ ಲೋಕಶ್ಚ ಏತಸ್ಮಾದ್ರಮತೆ ತಸ್ಮಾದ್ರಾಮಃ ಉಪಾಸ್ಯತಾಂ ಶ್ರಿಯಮವ್ಯಕ್ತಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಯತೆ ಸರ್ವಬಂಧೈಃ ಅಥ ಯಯೇವಾಯಂ ಮುಖ್ಯಪ್ರಾಣಃ ತಮುದ್ಗೀತಮುಪಾಸೀತ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1244ನೆಯ ಭಾಗ ಇದು. ಅನುಶಾಸನ ಪರ್ವದ 177ನೆಯ ಭಾಗ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 120ನೇ ಅಧ್ಯಾಯ, 214ನೆಯ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ. ಈ ಎರಡು ಅಧ್ಯಾಯಗಳಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಆಖ್ಯಾನ, ವಿಧಿ ಹೇಗೆ ಬಲಾಢ್ಯವಾಗಿದೆ, ನಾವದನ್ನು ಮೀರಲಾರೆವು ಅಂತನ್ನುವುದನ್ನ ವರ್ಣಿಸುವಂತಹ ಒಂದು ಭಾಗ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅದ್ಯ ಖಲು ದೇವಾನಾಂ ಪುರ್ಯಾಂ ಅಯೋಧ್ಯಾಯಾಂ ಭಗವತಃ ಉತ್ತಮಶ್ಲೋಕಸ್ಯ ಆದಿಲಕ್ಷಣಶೀಲವ್ರತಸ್ಯ ಉಪಶ್ರಿತಾತ್ಮನಃ ಉಪಾಸಿತಲೋಕಸ್ಯ ಸಾಧುವಾದ ನಿಕರ್ಷಣಸ್ಯ ಬ್ರಹ್ಮಣ್ಯದೇವಸ್ಯ ಮಹಾಪುರುಷಸ್ಯ ಮಹಾರಾಜಸ್ಯ ಮರ್ಯಾದಾಪುರುಷೋತ್ತಮಸ್ಯ ಶ್ರೀರಾಮಚಂದ್ರಸ್ಯ ಮಂದಿರ ನಿರ್ಮಾಣಸ್ಯ ಭೂಮಿಪೂಜನಂ ಸಮವರ್ತತ. ಶ್ರೀ ರಾಘವೇಂದ್ರ ಸ್ವಾಮಿನಾಂ ಆರಾಧನಂಚ ಅಸ್ಮಿನ್ನೇವ ಪುಣ್ಯೇ ದಿವಸೆ ಅಭೂತ್. ತಸ್ಮಿನ್ನಸ್ಮಿನ್ ಶುಭೇ ದಿವಸೆ ರಾಘವೇಂದ್ರ ಸ್ವಾಮಿನಾಂ ಅಂತರ್ಗತಸ್ಯ ಮುಖ್ಯಪ್ರಾಣಾಂತರ್ಗತಸ್ಯ ಶ್ರೀರಾಮಭದ್ರಸ್ಯ ಪ್ರಾರ್ಥನಂ ಕರ್ತುಮನಾಂ ಸಹ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ತತ್ರ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಶರೀರಪುರುಷಸ್ಯ ವಿಶೇಷತಃ ಲಿಂಗಾಭಿಮಾನಿನಃ ಮನೋಭಿಮಾನಿನಶ್ಚ ಮನನಂ ಕಾರಯಿತುಃ ಸಾಧಕವರ್ಗಸ್ಯ ತಂತ್ರಗ್ರಂಥಾಧ್ಯಯನೇ ಶ್ರದ್ಧಾಂ ಜನಯಿತುಃ ವಿದ್ಯಾದಾತುಃ ಸ್ಥಿರಸ್ಮೃತ್ಯಭಿಮಾನಿನಃ ಭಗವತಃ ಪರಶಿವಸ್ಯ ಯಃ ಧರ್ಮಬೋಧಃ ಶಿವಾನೀಂ ಪ್ರತಿ ಅಕೃತ ತಂ ಧರ್ಮಬೋಧಂ ಶ್ರೋತುಂ ಉತ್ಸುಕಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ಈಗಾಗಲೇ ಹೇಳಿದಂತೆ ಕೇವಲ ಉತ್ತರ ಭಾರತದ ಪಾಠ ಮತ್ತು ದಕ್ಷಿಣ ಭಾರತದ ಪಾಠಗಳನ್ನು ಹೊರತುಪಡಿಸಿ, ದಕ್ಷಿಣ ಭಾರತದ ಪಾಠದ ವೈಷ್ಣವ ಪಾಠವನ್ನು ಕೂಡ ಹೊರತುಪಡಿಸಿ ವಾವಿಳ್ಯ ಪಾಠ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮಾತ್ರ ಕಂಡುಬರುವ ಒಂದು ಭಾಗವನ್ನ ನಾವೀಗ ನೋಡ್ಲಿಕ್ಕೆ ತೊಡಗಿದ್ದೇವೆ. ಹಿಂಸೆಯನ್ನ ನಾವು ತೊರೆಯುವುದು ಸಾಧ್ಯವಿಲ್ಲ.
ಹಿಂಸೆಯನ್ನ ಕನಿಷ್ಠ ರೂಪಕ್ಕೆ ಇಳಿಸುವುದು ಸಾಧ್ಯವಷ್ಟೇ ಅನ್ನುವುದನ್ನ ಕಳೆದ ದಿವಸ ನೋಡಿದ್ದೇವೆ. ಮಹೇಶ್ವರ ಹೀಗೆ ಪಾರ್ವತಿಯನ್ನ ಸಂಬೋಧಿಸಿ ಹೇಳಿದ, ದೇವಿ, ವಿಧಿ ಹೇಗೆ ದುರತಿಕ್ರಮ ಅಂತ ಅನ್ನೋದನ್ನ ಹೇಳು. ಎಲ್ಲಾ ಪ್ರಾಣಿಗಳು ಕೂಡ, ಕೀಟ ಪತಂಗ, ಸ್ಥೂಲವಾದದ್ದು ದೊಡ್ಡ ದೇಹದ್ದೇ ಇರಲಿ, ಸೂಕ್ಷ್ಮವಾದ ದೇಹವೇ ಇರಲಿ, ಆ ಕೀಟಗಳೆಲ್ಲ ಹೇಗೆ ಜ್ವಲಿಸುವ ಅಗ್ನಿಯಲ್ಲಿ ಬಂದು ಬೀಳ್ತಾವ, ಅದರಂತೆ ಈ ಅನೇಕ ಪ್ರಾಣಿಗಳು ಹೇಗೆ ಬೇಟೆಗಾರರ ಪಾಶಗಳಿಗೆ ಬಲಿಯಾಗ್ತಾವ, ಅದರಂತೆ ಪ್ರತಿಯೊಂದು ಜೀವವೂ ಕೂಡ ಹೀಗೆ ವಿಧಿಗೆ ಆಹಾರವಾಗಿ ಬಿಡ್ತದೆ. ಪಕ್ಷಿಗಳು ವಿಶಾಲವಾದ ಆಕಾಶದಲ್ಲಿ ಹಾರಬಲ್ಲಂಥವು, ಆದರೆ ಅವುಗಳ ಆಯುಷ್ಯ ಕ್ಷೀಣವಾಗಿದ್ದಾಗ ಅವುಗಳಿಗೆ ಹಾರಿ ಹೋಗಲಿಕ್ಕೆ ಶಕ್ತಿ ಇದ್ರೂ ಕೂಡ ಹಾರಿ ಹೋಗಲಿಕ್ಕೆ ಆಗದೆ, ಹಾರಿ ಹೋಗಲಿಕ್ಕೆ ಅವು ಅಲ್ಲದೆ ಈ ಬಲೆಗಳಲ್ಲಿ ಬಂದು ಸಿಕ್ಕಿ ಬೀಳುತ್ತವೆ. ನೀರಿನಲ್ಲಿ ಸಂಚರಿಸಬಲ್ಲಂತಹ ಮೀನುಗಳು ಮತ್ತು ಎಷ್ಟೆಷ್ಟೋ ಥರದ ಪ್ರಾಣಿಗಳೆಲ್ಲ ಬಲೆ ಬಂದು ಸಿಕ್ಕಿ ಬೀಳುತ್ತವೆ. ರೈತರಾದವರು ತಮ್ಮ ಕೃಷಿ ಕೆಲಸಗಳಲ್ಲಿ ತೊಡಗಿರ್ತಾರೆ. ಬೇರೆ ಯಾವುದೇ ಪ್ರಾಣಿಗಳನ್ನು ಕೊಲ್ಲಬೇಕು ಅನ್ನುವ ಆಲೋಚನೆ ಏನು ಅವ್ರಿಗೆ ಇರೋದಿಲ್ಲ. ಆದರೂ ಅವರ ಆ ನೇಗಿಲಿಗೆ ಸಿಕ್ಕು ಅನೇಕ ಪ್ರಾಣಿಗಳು ಸಾಯ್ತವೆ. ಇಲ್ಲಿ ಈ ಶ್ಲೋಕದಲ್ಲಿ ಬರಲಿಲ್ಲ, ಆದರೂ ನಾವು ಅದನ್ನು ಗಮನಿಸಬಹುದು. ಯಾವುದೋ ಒಂದು ಬೆಳೆಯನ್ನ ಬೆಳೆಸಬೇಕು ಅಂತ ಆ ರೈತರು ತೊಡಗಿರ್ತಾರೆ. ಆದ್ರೆ ಆ ಬೆಳೆಗೆ ವಿರೋಧಿಯಾದಂತಹ ಬೇರೆ ಕಳೆ ಕಸಗಳು ಆ ಜಮೀನಿನಲ್ಲಿ ಏನಾದರೂ ಬೆಳೆದರೆ ಅವುಗಳನ್ನ ಕಿತ್ತಿ ಹಾಕ್ತಾರೆ, ಅಥವಾ ಯಾವುದೋ ಔಷಧವನ್ನು ಸಿಂಪಡಿಸಿ ಅವುಗಳನ್ನ ಸುಟ್ಟು ಹೋಗುವಂತೆ ಮಾಡ್ತಾರೆ. ತಮಗೆ ಬೇಕಾದಂತಹ ಬೆಳೆಯನ್ನು ಮಾತ್ರ ಬೆಳಿಲಿಕ್ಕೆ ಬಿಡ್ತಾರೆ. ಬೇರೆದನ್ನ ಕೊಲ್ಲೇಬೇಕು, ಹಿಂಸೆನೆ ಕೊಡಬೇಕು ಬೇರೆ ಕಸಗಳಿಗೆ ಅಂತ ಉದ್ದೇಶ ಏನು ಈ ರೈತರಿಗೆ ಇರೋದಿಲ್ಲ. ಆದರೂ ಅವರ ಕಡೆಯಿಂದ ಆ ಹಿಂಸೆ ನಡೆದೇ ಹೋಗ್ತದೆ. ಇದೆಲ್ಲ ವಿಧಿಯ ಒಂದು ಶಕ್ತಿ ಅಷ್ಟೆ. ದೊಡ್ಡ ಪ್ರಮಾಣದ ಒಂದು ಕೃಷಿ ನಡೆದಾಗ ಆ ಕೃಷಿಯಿಂದ ಅನೇಕ ಜನರಿಗೆ ಆಹಾರ ಸಿಗ್ತದೆ, ಅನೇಕ ಜನರ ಹೊಟ್ಟೆ ತುಂಬಬೇಕಾಗಿದೆ. ಪ್ರಾಣಿಗಳ ಮನುಷ್ಯರ ಹೊಟ್ಟೆ ತುಂಬಬೇಕಾಗಿದೆ. ಅದಕ್ಕೆ ಅನೇಕ ತರದ ಕಾಳು ಕಡಿಗಳನ್ನು ಅಲ್ಲಿ ಬೆಳಿಬೇಕಾಗಿದೆ. ಆ ಕೃಷಿಯ ಉತ್ಪಾದಕತೆಯನ್ನ ಹೆಚ್ಚು ಮಾಡಬೇಕಾಗಿದೆ ಅಂತ ಕೃಷಿಕರು, ಕೃಷಿ ವಿಜ್ಞಾನಿಗಳೆಲ್ಲ ಆಲೋಚನೆ ಮಾಡ್ತಾರೆ. ಆ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕಾಗಿ ಅಲ್ಲಿ ಯಾವ ಒಂದು ಬೆಳೆ ಬೇಡವೋ ಅದನ್ನು ಕಿತ್ತು ಹಾಕ್ತಾರೆ. ಅದಕ್ಕೆ ಔಷಧಗಳನ್ನು ಸಿಂಪಡಿಸಿ ಅದನ್ನು ನಾಶಪಡಿಸ್ತಾರೆ ಕೂಡ. ನಾವೀಗಾಗಲೇ ನೋಡಿದ್ದೇವೆ ಅದನ್ನು. ಇದು ಮನುಷ್ಯನ ಆಲೋಚನೆ. ಆ ಒಂದು ಬೇರೆ ಕಳೆ ಕಸ ಏನಿರ್ತದಲ್ಲ, ತನ್ನ ಜೀವವನ್ನು ತಾನು ಮಹತ್ವದ್ದು ಅಂತ ಅದು ಭಾವಿಸ್ಕೊಂಡಿರಬಹುದು. ನಾವು ಬೆಳೆಸಬೇಕಾದ ಬೆಳೆಯೇ ಬಹಳ ಮಹತ್ವದ್ದು, ಅದು ನಮ್ಮ ಆಶ್ರಿತವಾದ ಪ್ರಾಣಿಗಳ ಹೊಟ್ಟೆಯನ್ನು ತುಂಬಿಸಬಲ್ಲದು. ಆದ್ರಿಂದ ಈ ಬೆಳೆ ಬೆಳೆದ್ರೆ ಸಾಕು, ಬೇರೆ ಕಳೆ ಕಸ ಬೆಳೆಯುವುದು ಬೇಡ ಅಂತ ಆಲೋಚನೆ ಬೆಳೆ ಬೆಳೆಸುವವರಾಗಿರ್ತದೆ. ಇಂಥ ವಿಲಕ್ಷಣವಾದ ಆಲೋಚನೆಗಳ ವಿರುದ್ಧವಾದಂತಹ ಆಲೋಚನೆಗಳ ಪರಿಣಾಮವಾಗಿ ಬೇರೆ ಬೇರೆ ಕಳೆ ಕಸಗಳೆಲ್ಲ ಜೀವ ಕಳ್ಕೋಬೇಕಾಗ್ತದೆ. ಜಗತ್ತಿನಲ್ಲಿ ಯಾರೋ ಒಬ್ರು ತಾವು ಬದುಕಬೇಕು, ತಾವು ಉತ್ಸಾಹ ಸ್ಥಿತಿಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದಕ್ಕಾಗಿ ತಮ್ಮ ಮಾರ್ಗದಲ್ಲಿದ್ದವರು ಉಳಿದವರನ್ನ ಕಿತ್ತಿ ಹಾಕೋ ಪ್ರಯತ್ನ ಪಡ್ತಾರೆ. ಇಂಥವೆಲ್ಲ ಈ ಜಗತ್ತಿನಲ್ಲಿ ನಡೀತಿರ್ತವೆ. ಪಾಪ ಪುಣ್ಯಗಳು ಬಹಳ ಸೂಕ್ಷ್ಮವಾಗಿರ್ತವೆ.
ತಮ್ಮ ಮಾರ್ಗದಲ್ಲಿ ಅಡ್ಡ ಬಂದವರನ್ನ ಯಾರು ಮುಗಿಸಿ ಹಾಕಿ ಬಿಡ್ತಾರೆ, ಹಿಂಸಿಸ್ತಾರೆ, ಅಂತವ್ರಿಗೆ ಪಾಪ ಬರೋದಿಲ್ಲ ಅಂತಲ್ಲ. ಆದ್ರೆ ಅನೇಕ ಬಾರಿ ನಾವು ನಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಕೂಡ ಕೆಲವು ಹಿಂಸೆಗಳನ್ನು ಮಾಡ್ತೀವಿ ಅನ್ನೋದನ್ನ ಈ ಕೃಷಿಯ ಉದಾಹರಣೆಯಲ್ಲಿ ನೋಡಿದ್ದೀವಿ. ಧರ್ಮ ಹೀಗೆ ಸೂಕ್ಷ್ಮವಾಗಿದೆ. ಅದಕ್ಕಾಗಿ ಮನುಷ್ಯ ಬಹಳ ಎಚ್ಚರಿಕೆಯಿಂದ ಬದುಕಬೇಕಾಗ್ತದೆ ಅನ್ನೋದನ್ನು ತಿಳ್ಕೋಬೇಕಷ್ಟೆ. ಒಂದು ಪಾದವನ್ನು ಒಂದು ಕಡೆ ಇಟ್ಟರೆ ಹಿಂಸೆಯನ್ನು ಮಾಡ್ತಾನೆ. ಎಷ್ಟು ಹಿಂಸೆಯನ್ನು ಮಾಡ್ತಾನೆ ಮನುಷ್ಯ ಅಂದ್ರೆ, ಮಾತಂಗೋಪಿ ಒಂದು ದೊಡ್ಡ ಆನೆಯೂ ಕೂಡ ಅಷ್ಟು ಹಿಂಸೆಯನ್ನು ಮಾಡಲಾರದು. ಒಂದು ಆನೆಗೆ ಒಂದು 50-60 ವರ್ಷದ ಜನ್ಮ. ಅಂಥ 100 ಜನ್ಮಗಳನ್ನು ಒಂದು ಆನೆ ತಳೆದರೂ ಕೂಡ ಒಬ್ಬ ಮನುಷ್ಯ ಏನ್ ಹಿಂಸೆಯನ್ನು ಮಾಡ್ತಾನೆ ಅಷ್ಟು ಹಿಂಸೆಗಳನ್ನ ಆನೆಯೂ ಮಾಡಲಾರದು. ಆನೆಯ ಹೆಜ್ಜೆ ದೊಡ್ಡದಿರ್ತದೆ, ಮನುಷ್ಯನ ಹೆಜ್ಜೆ ಚಿಕ್ಕದಿರ್ತದೆ. ಆನೆಯ ಹೆಜ್ಜೆಗೆ ಸಿಲುಕಿ ಅನೇಕ ಪ್ರಾಣಿಗಳು ಸಾಯ್ತವೆ. ನಮ್ಮ ಹೆಜ್ಜೆಗೆ ಸಿಲುಕಿ ಸಾಯುವ ಪ್ರಾಣಿಗಳು, ಜಂತುಗಳು, ಸೂಕ್ಷ್ಮ ಜೀವಗಳು ಕಡಿಮೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲೊಂದು ಸಂಗತಿ ಇದೆ, ಗಮನಿಸಬೇಕಾದ ಸಂಗತಿ ಇದೆ. ಆನೆ ವನದಲ್ಲಿ ಎಲ್ಲೇ ಸಂಚಾರ ಮಾಡಿದ್ರು ಕೇವಲ ತನ್ನ ಹೊಟ್ಟೆ ಹೊರ್ಕೊಳ್ಳುವುದಕ್ಕಾಗಿ ಸಂಚಾರ ಮಾಡ್ತದೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಉದ್ದೇಶ ಅದಕ್ಕೇನೂ ಇರೋದಿಲ್ಲ. ಮನುಷ್ಯ ಮಾತ್ರ ಬೇರೆ ಬೇರೆ ಯಾವ್ಯಾವುದೋ ಕಾರಣಕ್ಕಾಗಿ ಎಲ್ಲೆಲ್ಲೋ ಹೋಗ್ತಾನೆ, ಮತ್ತೆಲ್ಲೋ ಬರ್ತಾನೆ. ಅಂತೂ ಅವನ ಹೋಗುವಿಕೆ ಬರುವಿಕೆ ಇತ್ಯಾದಿ ಚಟುವಟಿಕೆಗಳು ಯಾವಾಗಲೂ ನಡೆದೇ ಇರ್ತವೆ. ನಾವು ನಮ್ಮ ಜೀವಮಾನವನ್ನು ಒಂದು ಬಾರಿ ಅವಲೋಕಿಸ್ಕೊಳ್ಬೇಕು. ಕೇವಲ ಹೊಟ್ಟೆ ಹೊರ್ಕೊಳ್ಳುವುದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀವ? ಇಲ್ಲ. ಅನವಶ್ಯಕವಾದಂತಹ ಎಷ್ಟೆಷ್ಟೋ ಸಂಚಾರಗಳನ್ನ, ಕ್ರಿಯೆಗಳನ್ನ ನಾವು ಮಾಡ್ತಾನೇ ಇದ್ದೇವೆ. ಅನವಶ್ಯಕವಾಗಿ ಯಾವುದೇ ಅಂತ ತುರ್ತಿಲ್ಲದೆ ಹೊರಗೆ ಹೋಗಬಾರ್ದು ಅಂತ ನಾವು ಅನ್ಕೊಂಡ್ರೆ ನಮ್ಗೆ ಸಾಧ್ಯವೇ ಆಗೋದಿಲ್ಲ. ಹೊಟ್ಟೆ ಹೊರೆಯುವುದಕ್ಕಿಂತ ಹೆಚ್ಚಾಗಿಯೇ ಬೇರೆ ಬೇರೆ ಉದ್ದೇಶಗಳಿಗಾಗಿಯೇ ಮನುಷ್ಯನ ಭೋಗ, ವೈಭೋಗ, ಪ್ರಮೋದ, ವಿಲಾಸ, ವಿಹಾರಕ್ಕಾಗಿ ಮತ್ತೆ ಅದು ಕ್ಷುದ್ರ ಚಟುವಟಿಕೆಗಳಿಗಾಗಿ, ಅಂತೂ ಒಟ್ಟಾರೆ ಆಹಾರದ ಸಂಬಂಧಿ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಮನುಷ್ಯನ ಓಡಾಟ ಇರ್ತದೆ. ಅದಕ್ಕಾಗಿ ಅವನಿಂದ ನಡೆಯುವ ಹಿಂಸೆ 100 ಜನ್ಮದಲ್ಲಿಯೂ ಕೂಡ ಆನೆಗಳಿಂದ ನಡೀಲಿಕ್ಕಿಲ್ಲ. ನಾನು ಆ ಕೃಷಿ ವಲನ ಬಗ್ಗೆ ಹೇಳಿದ್ದನ್ನ ಈ ಶ್ಲೋಕ ಇಲ್ಲಿ ಹೇಳಿದೆ. ಮ್ರಿಯಂತೆ ಯೈಹಿ ಮರ್ತವ್ಯಂ ನತಾನ್ ಹಂತಿ ಕೃಷೀವಲಃ ಕರಶಾಮೀತಿ ಮನಸ್ತಸ್ಯ ನಾಸ್ತಿ ಚಿಂತಾ ವಿಹಿಂಸನೆ. ನಾನು ಕೃಷಿ ಮಾಡಬೇಕು ಅಂತ ಅವನ ಆಲೋಚನೆ, ಹಿಂಸೆ ಮಾಡಬೇಕು ಅಂತ ಅವನ ಆಲೋಚನೆ ಇಲ್ಲ. ಆದ್ರೆ ಯಾರು ಸಾಯಬೇಕಾಗಿದೆಯೋ, ಸಾಯಬೇಕು ಅಂತ ಭಗವಂತನ ಆಲೋಚನೆ ಇದೆಯೋ ಅವ್ರು ಸತ್ತೇ ಸಾಯ್ತಾರೆ. ಆದ್ರಿಂದ ಸಾವಿರಾರು ಜೀವಗಳನ್ನು ಅವನು ಕೊಲ್ತಾನೆ, ಆದ್ರೂ ಕೂಡ ಅವನು ಲೇಪಕ್ಕೆ ಒಳಗಾಗುವುದಿಲ್ಲ ಅಂತ ಮಾತಿದೆ. ಪಾಪಲೇಪಕ್ಕೆ ಒಳಗಾಗ್ತಾನೆ ಅಹಂಕಾರ, ದುರಾಸೆ ಇತ್ಯಾದಿಗಳು ಇದ್ದರೆ ಅನ್ನೋ ಸೂಕ್ಷ್ಮವನ್ನು ಗಮನಿಸಬೇಕು. ಅದರ ಅರ್ಥ ಅವನಿಗೆ ಅಹಂಕಾರ ಇಲ್ಲದೆ ಹೋದ್ರೆ ಆ ಲೇಪಕ್ಕೆ ಒಳಗಾಗುವುದಿಲ್ಲ. ವಿಧಿನಾಸ ಹತಃ ಪೂರ್ವಂ ಪಶ್ಚಾತ್ ಪ್ರಾಣಿ ವಿಹನ್ಯತೆ. ಮೊದಲು ಯಾವ ಒಂದು ಪ್ರಾಣಿ ವಿಧಿಗೆ ಅನುಸಾರವಾಗಿ ಸತ್ತು ಹೋಗಿದೆಯೋ ಅದನ್ನೇ ಈ ಕೃಷಿಯವರನ್ನು ಕೂಡ ಕೊಲ್ಲತಾನಷ್ಟೆ. ಏವಂ ಸರ್ವೇಷು ಭೂತೇಶು, ಎಲ್ಲಾ ಕಡೆಯೂ ಕೂಡ ವಿಧಿ ಅಂತಂದು ಇಷ್ಟು ದುರತಿಕ್ರಮವಾದದ್ದು. ಆಯುಷ್ಯ ಕಳೆದ ಮೇಲೆ ಒಂದು ಕ್ಷಣವೂ ಕೂಡ ಅಲ್ಲಿರೋದು ಸಾಧ್ಯ ಇಲ್ಲ. ಬದುಕಬೇಕು ಅಂತಿದ್ರೆ ಬದುಕುವುದು ಅವನ ಹಣೆ ಬರಹದಲ್ಲಿ ಇನ್ನೂ ಕೂಡ ಇದ್ರೆ ಅವನು ಸಾಯುವುದು ಸಾಧ್ಯ ಇಲ್ಲ. ಕರ್ಮದ ಫಲ ಅದು ಶುಭವೇ ಆಗಲಿ ಅಶುಭವೇ ಆಗಲಿ ಅದನ್ನ ಮೀರುವುದು ಸಾಧ್ಯ ಇಲ್ಲ. ರಂತಿದೇವನ ಯಜ್ಞಗಳಲ್ಲಿ ಆ ಪ್ರಾಣಿಗಳೆಲ್ಲ ವಿಧಿಯ ವಶ ಆಗಿದ್ದವು. ಆದ್ರಿಂದ ಪ್ರಾಣಿಗಳಲ್ಲಿ ಬರ್ತಾ ಇದ್ದವು, ಅವುಗಳನ್ನ ಕೊಲ್ತಾ ಇದ್ರು. ಆ ಗೋವುಗಳ ರಕ್ತದಿಂದ ಒಂದು ನದಿಯೇ ಹರಿಯಿತು, ಚರ್ಮಣ್ವತಿ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಆ ಗೋವುಗಳ ಗೊರಸು, ಅದರ ಕೊಂಬು, ಅದರ ಎಲುಬುಗಳು ಇತ್ಯಾದಿಗಳೆಲ್ಲ ಹರಿತಾ ಇದ್ವು.
ಮುಂದೆ ಅದು ಆ ರಕ್ತವೇ ನೀರಾಗಿ ಪರಿಣಮಿಸಿತು, ಪವಿತ್ರವಾಯಿತು. ಗಂಧರ್ವರು, ದೇವತೆಗಳು, ಋಷಿಗಳು ಮೊದಲಾದವರೆಲ್ಲ ತತ್ರ ಅಭಿಷೇಕಂ ಕೊರುವಂತೆ ಅಲ್ಲಿ ಸ್ನಾನಾದಿಗಳನ್ನು ಮಾಡಿಯೇ ಮಾಡ್ತಾರೆ, ಜಪಾನ್ನಿಕಗಳನ್ನು ಮಾಡ್ತಾರೆ. ಅವನ ಯಜ್ಞಕ್ಕೆ ಅವರೆಲ್ಲ ಬರ್ತಾರೆ. ಮಂತ್ರಪೂರ್ವಕವಾಗಿ ಆ ರಂತಿದೇವ ಕೊಟ್ಟಂತ ಆಹುತಿಗಳನ್ನೆಲ್ಲ ಅವರು ಸ್ವೀಕರಿಸ್ತಾರೆ. ಭುಂಜಾನಾಂ ದ್ವಿಜಾತಿನಾಂ ಅಸ್ತಮೇತಿ ದಿವಾಕರ, ಸೂರ್ಯೋದಯಗಳಾಗ್ತಾ ಇರ್ತವೆ, ಸೂರ್ಯಾಸ್ತಗಳಾಗ್ತಾ ಇರ್ತವೆ. ದೊಡ್ಡ ಪ್ರಮಾಣದಲ್ಲಿ ಅನ್ನ, ಆಹಾರ ಇತ್ಯಾದಿಗಳನ್ನ ಆ ರಂತಿದೇವ ದಾನ ಕೊಡ್ತಾನೆ ಇರ್ತಾನೆ, ನಡೀತಾ ಇರ್ತದೆ. ಮಂತ್ರಗಳ ಪಠನ ನಡೀತಾ ಇರ್ತದೆ. ಅಲ್ಲಿ ಕೊಲ್ಲಲ್ಪಟ್ಟಂತ ಗೋವುಗಳು ಆಕಾಶಕ್ಕೆ ಹೋಗ್ತವೆ, ಸ್ವರ್ಗಲೋಕಕ್ಕೆ ಹೋಗ್ತವೆ. ಮಂತ್ರ ವಿಧಾನದಿಂದ ಸಿದ್ಧಿಯನ್ನು ಪಡ್ಕೊಂಡಂತಹ ಆ ನರೋತ್ತಮ ರಂತಿದೇವ ತಾನು ಕೂಡ ಸದ್ಗತಿಯನ್ನ ಪಡ್ಕೋತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಮರ್ಶೆಗಳನ್ನ ನಾವು ಈಗೇನ್ ಬಹಳ ವಿವರವಾಗಿ ನೋಡ್ಬೇಕಾಗಿಲ್ಲ, ಯಾಕಂದ್ರೆ ಹಿಂದೆ ಅದು ನೋಡಿ ಆಗಿದೆ. ಶಾಂತಿ ಪರ್ವದಲ್ಲಿ ಅದಕ್ಕಿಂತಲೂ ಮುಂಚೆ ಕೆಲವು ಭಾಗಗಳಲ್ಲಿ ಆ ರಂತಿದೇವನ ಅರಮನೆಯಲ್ಲಿ ಗೋವುಗಳು ವಧ್ಯಮಾನಾಂ ಅಂತಿದೆಯಲ್ಲ, ನಾನು ಅದರ ವಿಮರ್ಶೆಯನ್ನ ಹೇಳಿದ್ದೆ. ನಾನೇನು ಸ್ವತಃ ಅದರಲ್ಲಿ ವಿಮರ್ಶೆ ಮಾಡಿರ್ಲಿಲ್ಲ, ಕೆಲವರು ಬೇರೆ ತಜ್ಞರು ವಿಮರ್ಶೆ ಮಾಡಿದ್ದನ್ನ, ಕೆಲವು ಪುಸ್ತಕಗಳಲ್ಲಿ ಇದ್ದದ್ದನ್ನು ನಾನು ಯಥಾವತ್ತಾಗಿ ಹೇಳಿದ್ದೆ ಅಷ್ಟೇ. ಗೋವುಗಳನ್ನು ಕೊಲ್ತಾ ಇದ್ರು ಅಂತಲ್ಲ, ಬೇರೆ ಪ್ರಾಣಿಗಳನ್ನು ಕೊಲ್ತಿರ್ಬೋದು, ಆದ್ರೆ ಗೋವುಗಳನ್ನು ಕೊಂದು ಯಾರು ಯಜ್ಞ ಮಾಡ್ತಿರ್ಲಿಲ್ಲ. ಆ ವಧ್ಯಮಾನಾಂ ಅನ್ನುವುದರ ಬದಲು ಬಧ್ಯಮಾನಾಂ ಅಂತ ಇದ್ದಿರಬೇಕು. ಕಟ್ಟಲ್ಪಡುವ ಗೋವುಗಳು, ಅವುಗಳ ಮೈ ತೊಳಿತಾ ಇದ್ದ, ಅವುಗಳ ಉಪಚಾರ ಮಾಡ್ತಾ ಇದ್ರು ಅವನ ಅರಮನೆಯಲ್ಲಿ. ಅದರಿಂದ ಹರಿದ ನೀರೇ ಚರ್ಮಣ್ವತಿ ಆಯಿತು ಅಂತ ಇಷ್ಟೇ ಅದರ ಅರ್ಥವನ್ನ ಆ ಬೇರೆ ಬೇರೆ ಪಾಠಗಳನ್ನು ಶೋಧಿಸಿ ಕೆಲವರು ನಿರ್ಣಯಿಸಿದ್ದಾರೆ. ಇಲ್ಲಿ ಹೀಗಿದೆಯಲ್ಲ, ಅದರ ರಕ್ತದಿಂದಲೇ ನದಿ ಹುಟ್ಟಿತು ಅಂತ ಈ ಭಾಗದಲ್ಲಿ ಇದೆಯಲ್ಲ ಅಂತಂದ್ರೆ, ಈ ಭಾಗ ರಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮಾತ್ರ ಇರುವುದನ್ನು ಗಮನಿಸಬೇಕು. ಅದಕ್ಕಾಗಿಯೇ ಕಳೆದ ದಿವಸ ಈ ಭಾಗಗಳ ಪ್ರವಚನ ಪ್ರಾರಂಭಿಸುವಾಗಲೇ ಹೇಳಿದೆ, ಪ್ರಕ್ಷಿಪ್ತ ಇದ್ದಿರಬಹುದು ಈ ಭಾಗ ಅಂತ. ಆದ್ರಿಂದ ಈ 4 ಅಧ್ಯಾಯಗಳ ಬಗ್ಗೆ ನಾವು ಸ್ವಲ್ಪ ಎಚ್ಚರದಿಂದ ಇರುವುದೇ ಯೋಗ್ಯ. 13, 14, 15, 16 ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 213, 214, 215, 216 ಈ 4 ಅಧ್ಯಾಯಗಳು ಕಣ್ಮುಚ್ಚಿ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. ದೊಡ್ಡದೊಂದು ಯುದ್ಧ ನಡೆದಾಗ ಸೇನೆಯೋ ಉಭಯೋರಪಿ, ಆನೆಗಳು, ಕುದುರೆಗಳು, ರಥಗಳು, ಪದಾತಿ ಸೈನಿಕರು ಅವರೆಲ್ಲ ಅಲ್ಲಿ ತುಂಬಿರ್ತಾರೆ. ಅನೇಕ ಥರದ ಆಯುಧಗಳು, ಭುಸುಂಡಿ ಮೊದಲಾದ ಆಯುಧಗಳು, ಭಿಂಡಿಪಾಲ, ಇಂಥ ದೊಡ್ಡ ದೊಡ್ಡ ಆಯುಧಗಳು ಇರ್ತವೆ. ಶಂಖದ, ದುಂದುಭಿಗಳ ಒಂದು ಧ್ವನಿ ಕೇಳಿ ಬರ್ತಿರ್ತದೆ, ಯೋಧಗಳ ಸಿಂಹನಾದ ಕೇಳಿ ಬರ್ತಿರ್ತದೆ, ದಿಕ್ಕುಗಳೆಲ್ಲ ಪ್ರತಿಧ್ವನಿಸ್ತಾ ಇರ್ತವೆ. ತೇಷಾಂ ಪ್ರಹಾರ ಕ್ಷತಜಂ ರಕ್ತಚಂದನ ಮಿಶ್ರಿತಂ, ಪರಸ್ಪರ ಸೈನಿಕರು ಹೊಡೆದಾಡಿಕೊಂಡಾಗ ಆ ರಕ್ತವೆಲ್ಲ ಎಲ್ಲ ಕಡೆ ಹರಿತದೆ. ಇಂಥ ಒಂದು ಯುದ್ಧವೂ ಕೂಡ ವಿಧಿಯ ಇಚ್ಛೆಗೆ ತಕ್ಕಂತೆ ನಡೆದಂತಹ ಯುದ್ಧ ಅಷ್ಟೇ ಇದು. ತೇ ದುಷ್ಕೃತಂ ಪ್ರಪದ್ಯಂತೆ ನಾಯಕಸ್ಯ ಅಖಿಲಂ ನರಾಹ. ಆ ನಾಯಕ, ಯುದ್ಧದಲ್ಲಿ ನಾಯಕ ಏನಿರ್ತಾನೆ ಅವನ ಆಜ್ಞೆಗೆ ಅನುಸಾರವಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಆ ಪಾಪ ಎಲ್ಲವೂ ಕೂಡ ನಾಯಕನಿಗೆ ಅಂಟುತ್ತದೆ. ಅಹಿಂಸಾ ಪರಮೋಧರ್ಮ ಏಪಿ ನರಾವಿದು. ಅಹಿಂಸೆಯೇ ಪರಮಧರ್ಮ ಅಂತ ಯಾರು ತಿಳ್ಕೋತಾರಲ್ಲ, ಅವರು ಸಂಗ್ರಾಮೇಶು ನಯುಧ್ಯಂತೆ ಭೃತ್ಯಾಶ್ಚೈವ ಅನುರೂಪತಃ ನರಕಂ ಯಾಂತಿ ತೇ ಘೋರಂ ಭರ್ತೃಪಿಂಡಾಪಹಾರಿಣಃ. ಇವರು ಕೆಲವು ಬಾರಿ ಯುದ್ಧದಲ್ಲಿ ಭಾಗವಹಿಸದೇ ಇರಬಹುದು, ಅಹಿಂಸೆಯೇ ಪರಮಧರ್ಮ ಅಂತ ತಿಳ್ಕೊಂಡವರು. ಆದ್ರೆ ಅವರ ಸೇವಕರಾದವರು, ಸೈನಿಕರಾದವರು ಯುದ್ಧದಲ್ಲಿ
ಕೆಲವರು ಭಾಗವಹಿಸ್ತಾರೆ. ಅಂತೂ ಇಂಥ ಒಂದು ಹಿಂಸೆ ವಿಧಿಯ ಅಣತಿಗನುಸಾರವಾಗಿ ನಡೀತಾನೆ ಇರ್ತದೆ. ಆವಿಷ್ಟಶ್ಚೈವ ಸತ್ವೇನ ನಿರ್ಘೃಣವೋ ಜಾಯತೆ ನರಹ. ಯಾವುದೋ ಭೂತ ಮೈಯಲ್ಲಿ ಹೊಕ್ಕವರಂತೆ, ಪಿಶಾಚ ಮೈಯಲ್ಲಿ ಹೊಕ್ಕವರಂತೆ ನಿಷ್ಕರುಣಿಯಾಗಿ ಮನುಷ್ಯ ಪ್ರಹಾರೈರ್ ನಂದಯೇದ್ದೇವೆ, ಇನ್ನೊಬ್ಬರನ್ನು ಹೊಡೆದು ಹಿಂಸಿಸಿ ಸಂತೋಷ ಪಡ್ತಾನೆ. ಇನ್ನೊಬ್ರು ಹೊಡೆದ್ರೂ ಕೂಡ ಅವನು ಹಿಮ್ಮೆಟ್ಟೋದಿಲ್ಲ ಯುದ್ಧದಿಂದ. ತಾಪಯನ್ ನರಿ ಸೈನ್ಯಾನಿ, ಶತ್ರು ಸೈನ್ಯಕ್ಕೆ ಸಾಧ್ಯ ಆದಷ್ಟು ಹಾನಿಯನ್ನ ಮಾಡ್ತಾ ಯುದ್ಧದಲ್ಲಿ ಮುಂದುವರಿತಾರೆ. ಆದ್ದರಿಂದ ರಾಜನಾದವನು ಬಹಳ ಎಚ್ಚರಿಕೆಯಿಂದ ತನ್ನ ರಾಜ್ಯವನ್ನ ಆಳಬೇಕು. ಎಲ್ಲೆಲ್ಲಿ ಯಾವ್ಯಾವ ಧರ್ಮಗಳಿವೆ, ವೇದೋಕ್ತವಾದ ಧರ್ಮಗಳು, ದೇಶ ಜಾತಿ ಕುಲದ ಧರ್ಮಗಳು, ಗ್ರಾಮ ಧರ್ಮಗಳು, ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಪರ್ವತ ಪ್ರದೇಶದ ವಾಸಗಳಲ್ಲಿ ಇರುವಂತಹ ಧರ್ಮಗಳು, ಅವನ್ನೆಲ್ಲ ಅವನು ರಕ್ಷಿಸಬೇಕು. ಕರ್ತವ್ಯಂ ಪರಿರಕ್ಷಣಂ. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಕೈ ಬಿಟ್ರೆ ಅದು ಕೂಡ ನಮ್ಮನ್ನು ಕೈ ಬಿಡ್ತದೆ. ಸರಿಯಾದ ಒಂದು ಪ್ರಸಂಗದಲ್ಲಿ ನಾವು ತ್ಯಜಿಸಿದ ಧರ್ಮ ನಮಗೆ ಆ ಧರ್ಮದ ಮಹತ್ವವನ್ನು ತೋರಿಸ್ತದೆ, ನಮ್ಮನ್ನು ಹಾಳು ಮಾಡ್ತದೆ. ಧರ್ಮವನ್ನು ನಾವು ರಕ್ಷಿಸಿದ್ರೆ ಅದು ಕೂಡ ನಮ್ಮನ್ನ ರಕ್ಷಿಸ್ತದೆ. ಅದರಿಂದ ಧರ್ಮವನ್ನು ಯಾವತ್ತೂ ರಾಜನಾದವನು ಕೈ ಬಿಡಬಾರದು. ತಸ್ಮಾತ್ ಧರ್ಮೋ ನ ಹಾತವ್ಯ ಪಾರ್ಥಿವೇನ ವಿಶೇಷತಃ. ಪ್ರಜೆಗಳನ್ನ ಧರ್ಮಕ್ಕನುಸಾರವಾಗಿ ಆತ ಪಾಲಿಸಬೇಕು. ಎಷ್ಟವ್ಯ ಸತತಂದೇವಿ ಯುಕ್ತಾಚಾರೋ ನರಾಧಿಪ. ಪ್ರಜೆಗಳು ಕೂಡ ಮಹಾಸತ್ವಶಾಲಿಯಾದಂತಹ, ಪರಾಕ್ರಮಶಾಲಿಯಾದಂತಹ, ಧಾರ್ಮಿಕರಾದಂತಹ ರಾಜನನ್ನ ಅವರು ತಮ್ಮ ರಾಜನನ್ನಾಗಿ ಬಯಸಬೇಕು. ರಾಜ ಶತ್ರುಗಳ ದೋಷವನ್ನು ಬಲ್ಲಂಥವನು, ತನ್ನ ರಾಷ್ಟ್ರದ ಏಳಿಗೆಯನ್ನು ಬಯಸುವಂಥವನು, ಅಂಥವನನ್ನ ಈ ಪ್ರಜೆಗಳು ಆರಿಸಿಕೊಳ್ಬೇಕು. ರಾಜ ಯಾವತ್ತೂ ತನ್ನವರಲ್ಲಿ ತೀವ್ರವಾದಂತಹ ವಿಶ್ವಾಸವನ್ನು ಇಡಬಾರದು. ವಿಶ್ರಂಭೋ ನೋಪಗಂತವ್ಯ ಸ್ನಾನಪಾನೇಶು ನಿತ್ಯಶಃ. ರಾಷ್ಟ್ರದ ಹಿತಕ್ಕಾಗಿ, ಗೋವುಗಳ ಬ್ರಾಹ್ಮಣರ ಹಿತಕ್ಕಾಗಿ ಪ್ರಾಣಾಸ್ತ್ಯಜತೆ ದುಸ್ತ್ಯಜಾನ್ ಸರ್ವಕಾಮ ದುಘಾಂ ಧೇನುಂ ಧರಣೀಂ ಲೋಕಧಾರಿಣೀಂ ಸಮುದ್ರಾಂತಾಂ ವರಾರೋಹೆ ಸಶೈಲ ವನಕಾನನಾಂ. ತನ್ನ ಒಂದು ಜನ್ಮದಲ್ಲಿ ರಾಷ್ಟ್ರದ ಜ್ಞಾನಿಗಳಾದಂತಹ ಬ್ರಾಹ್ಮಣರ ಗೋವುಗಳ ರಕ್ಷಣೆಗಾಗಿ ಪ್ರಾಣ ಪರಿತ್ಯಾಗ ಮಾಡಿದರೆ ಮತ್ತೊಂದು ಬಾರಿ ಇಂಥ ಪೂರ್ಣವಾದಂತಹ ಭೂಮಿಯನ್ನು ಆಳುವಂಥ ಮಹಾ ಅವಕಾಶವನ್ನು ಪಡ್ಕೋತಾನೆ. ಏವಂ ಸಂಗ್ರಾಮ ಯಜ್ಞಾಸ್ತೆ ಯಥಾರ್ಥಂ ಸಮುದಾಹೃತಾ. ಯುದ್ಧ ಅನ್ನುವ ಯಜ್ಞದ ಬಗ್ಗೆ ನಿನಗೆ ವಿವರಿಸಿ ಹೇಳಿದ್ದೇನೆ ಅಂತಾನೆ ಶಿವ. ಅಲ್ಲಿಗೆ ಆ ಅಧ್ಯಾಯ ಮುಕ್ತಾಯ ಕಾಣ್ತದೆ. ರಾಜರಾದವರು ಬೇಟೆಯಾಡುವುದು ಸರಿಯಾ ಅಂತ ಒಂದು ಪ್ರಶ್ನೆ ಕೇಳಿದ್ದ ಪಾರ್ವತಿ. ಹಿಂಸೆ ಬಹಳ ನೀಚವಾದದ್ದಾದ್ರೆ, ಅಹಿಂಸೆ ಬಹಳ ಮುಖ್ಯವಾದದ್ದಾದ್ರೆ ಅವನು ಬೇಟೆ ಮೊದಲಾದ ದುಷ್ಕೃತ್ಯಗಳಲ್ಲಿ ರಾಜ ಯಾಕೆ ತೊಡಗಬೇಕು ಅಂತ ಕೇಳಿದ್ದ ಹಿಂದೆ 13ನೇ ಅಧ್ಯಾಯದಲ್ಲಿ. ಅದಕ್ಕೆ ಉತ್ತರ ಕೊಡ್ತಾನೆ ಶಿವ ಈಗ. ಮೃಗಾನ್ ಹತ್ವಾ ಮಹೀಪಾಲ ಯಥಾ ಪಾಪೈರ್ನ ವಿದ್ಯತೆ ತಥಾ ಶೃಣು. ಈ ಪ್ರಾಣಿಗಳು ಈ ಜಗತ್ತೆಲ್ಲ ಹರಡಿಕೊಂಡು ನಿರ್ಮಾನುಷಾಂ ಇಮಾಂ ಸರ್ವೇ ಮೃಗಾಹ ಇಚ್ಛಂತಿ ಮೇದಿನಿ. ಮನುಷ್ಯರಿಗೆಲ್ಲಿಯೂ ಅವಕಾಶವೇ ಇರದಂತೆ, ಮನುಷ್ಯರಿಗೆ ಆಹಾರವೇ ಸಿಗದಂತೆ ಎಲ್ಲ ಕಡೆ ಹಬ್ಬಿಕೊಂಡು ಬಿಡ್ತವೆ, ಎಲ್ಲಾ ಸಸ್ಯಗಳನ್ನು ತಿಂತಾವೆ. ಅಂಥ ಪ್ರಾಣಿಗಳನ್ನ ರಾಜನಾದವನು ಶಾಸನಕ್ಕೊಳಪಡಿಸ್ಬೇಕು. ದುಷ್ಟರ ಶಾಸನವನ್ನ, ಶಿಷ್ಟರ ಪರಿಪಾಲನವನ್ನು ಮಾಡಬೇಕು. ಇದು ರಾಜನ ಕರ್ತವ್ಯ. ರಾಜನೇ ಬೇಟೆಯ ಸಂದರ್ಭದಲ್ಲಿ ಕೊಂದರೂ ಕೂಡ
ಆ ಪ್ರಾಣಿಗಳು ಸ್ವರ್ಗಕ್ಕೆ ಹೋಗ್ತವೆ. ಯಜ್ಞದಲ್ಲಿ ಹತವಾದ ಪ್ರಾಣಿಗಳು ಹೇಗೆ ಸ್ವರ್ಗಕ್ಕೆ ಹೋಗ್ತವೋ ಹಾಗೆ ಈ ಬೇಟೆಯ ಸಂದರ್ಭದಲ್ಲಿ ರಾಜನಿಂದ ಕೊಲ್ಲಲ್ಪಟ್ಟ ಪ್ರಾಣಿಗಳು ಕೂಡ ಸ್ವರ್ಗಕ್ಕೆ ಹೋಗ್ತವೆ. ಇದು ರಾಜನ ಒಂದು ಕರ್ತವ್ಯ. ಪ್ರಾಣಿಗಳನ್ನು ಕೂಡ ಹದ್ದುಬಸ್ತಿನಲ್ಲಿಟ್ಟು ಅವರ ಜನಸಂಖ್ಯೆಗಳನ್ನ ನಿಯಂತ್ರಿಸಿ ರಾಷ್ಟ್ರಕ್ಕೆ ಹಿತವನ್ನು ಮಾಡುವುದು ಆತನ ಕರ್ತವ್ಯ. ಸಭೆಗಳನ್ನ, ಅನೇಕ ಕೆರೆಗಳನ್ನ, ದೇವತಾ ಮಂದಿರಗಳನ್ನ, ಬ್ರಾಹ್ಮಣ ಅವಸತಾಶ್ಚೈವ, ಬ್ರಾಹ್ಮಣರು ಮೊದಲಾದವರು ವಾಸ ಮಾಡತಕ್ಕಂಥ ಕೆಲವು ಅಗ್ರಹಾರ ಮೊದಲಾದವುಗಳನ್ನ ಇದನ್ನೆಲ್ಲ ಕಟ್ಟಿಸುವುದು ಆತನ ಕರ್ತವ್ಯ. ಅವರನ್ನ ಬ್ರಾಹ್ಮಣರನ್ನು ಅವಮಾನಿಸಬಾರದು. ಬೂದಿ ಮುಚ್ಚಿದ ಕೆಂಡದಂತೆ ಅವರು ಸ್ವರೂಪವುಳ್ಳವರು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಮ್ಮನ್ನು ಅವಮಾನಿಸಿದಂತಹ ವ್ಯಕ್ತಿಯನ್ನ ಅವರು ಸುಟ್ಟು ಹಾಕಬಲ್ಲರು. ಸಬಂಧು ಮಿತ್ರ ನಷ್ಟಾಸ್ತೆ ದಗ್ಧ ಬ್ರಾಹ್ಮಣ ಮನ್ಯುಭಿ. ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಅನೇಕ ಜನ ರಾಜರು, ದುರಾಡಳಿತ ಮಾಡಿದವರೆಲ್ಲ ಬ್ರಾಹ್ಮಣರ ಕೋಪಕ್ಕೆ ತುತ್ತಾಗಿ ನಷ್ಟವಾಗಿ ಹೋಗಿದ್ದನ್ನ ನಾವು ಶ್ರವಣ ಮಾಡಿದ್ದೇವೆ. ಬ್ರಾಹ್ಮಣನಾದ ಗೌತಮನ ಕೋಪಕ್ಕೆ ಬಲಿಯಾಗಿ ಇಂದ್ರನ ಇಡೀ ಶರೀರ ಭಗದ ಚಿಹ್ನಗಳಿಂದ ವ್ಯಾಪ್ತವಾಗಿ ಬಿಟ್ಟಿತ್ತು. ಶರೀರಂ ಚಾಪಿ ಶಕ್ರಸ್ಯ ಕೃತಂ ಭಗ ನಿರಂತರಂ. ದೇವತೆಗಳೆಲ್ಲ ಇಂದ್ರನಿಗಾಗಿ ಗೌತಮನನ್ನು ಬಂದು ಸಮಾಧಾನಗೊಳಿಸಿದರು. ಆಗ ಪ್ರೀತನಾದಂತಹ ಗೌತಮ ಆ ಚಿಹ್ನಗಳನ್ನೆಲ್ಲ, ಭಗದ ಚಿಹ್ನಗಳನ್ನೆಲ್ಲ ಕಣ್ಗಳನ್ನಾಗಿ ಮಾಡಿದ. ತಚ್ಚರೀರಂತು ಶಕ್ರಸ್ಯ ಸಹಸ್ರ ಭಗ ಚಿಹ್ನಿತಂ ಕೃತಂ ನೇತ್ರ ಸಹಸ್ರೇಣ ಕ್ಷಣೇನೇವ ನಿರಂತರಂ. ಕಣ್ಗಳನ್ನಾಗಿ ಮಾಡಿ ಆ ಇಂದ್ರನನ್ನು ಕಾಪಾಡಿದ. ಅವನ ವೃಷಣಗಳು ಕೂಡ ಬಿದ್ದು ಹೋಗಿದ್ದವು ಅಹಲ್ಯ ವ್ಯತಿಕ್ರಮ ಮಾಡಿದ್ರಿಂದ. ಮೇಷದ ವೃಷಣಗಳನ್ನ ಕಿತ್ತಿ ಅದನ್ನ ಇಂದ್ರನಿಗೆ ಜೋಡಿಸಿದ್ರು. ಇಂಥ ಅನುಗ್ರಹವನ್ನ ಆ ದೇವರಾಜನಿಗೆ ಈ ಗೌತಮರು ಮಾಡಿದ್ದರು. ವಿಪ್ರನಿಗೆ ಕೋಪ ಬಂದ್ರೆ ಭಸ್ಮೀಕೃತ ಜಗತ್ ಸರ್ವಂ ಸೃಜೇತ್ ಅನ್ಯತ್ ಜಗತ್ ಪುನಃ. ಇದ್ದು ಜಗತ್ತನ್ನೆಲ್ಲ ಸುಟ್ಟಾಕಿ ಮತ್ತೊಂದು ಜಗತ್ತನ್ನ ಆತ ಸೃಷ್ಟಿಸಬಲ್ಲ. ದೃಶ್ಯತೆ ನಸ ಲೋಕೆ ಲೋಕೆಸ್ಮಿನ್ ಭೂತೇವಾ ವಿಭಜಿಷ್ಯತೆ. ಅದಕ್ಕಾಗಿ ಬ್ರಾಹ್ಮಣರ ಕೋಪಕ್ಕೆ, ಜ್ಞಾನಿಗಳ ಕೋಪಕ್ಕೆ ತುತ್ತಾಗುವಂತಹ ಕಾರ್ಯವನ್ನು ಯಾವತ್ತೂ ಮಾಡಬಾರದು. ಸೇವಕರನ್ನ ಯಾವತ್ತೂ ಸರಿಯಾಗಿ ನೋಡ್ಕೊಳ್ಬೇಕು, ಅವರಿಗೆ ತೊಂದರೆ ಆಗುವಂತೆ ಮಾಡಬಾರದು. ತಸ್ಮಾತ್ ಭೃತ್ಯೇಶು ನೃಪತಿ ಸಂಪ್ರಹಾಸಂ ವಿವರ್ಜಯೇತ್. ಅವರ ಜೊತೆ ತೀರ ಸಲಿಗೆಯನ್ನು ಕೂಡ ಇಟ್ಕೊಳ್ಬಾರದು ಅಂತ ಅದರ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ನ ವಿಶ್ವಸೇತ್ ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್. ಅಪರಿಚಿತನಾದ ವ್ಯಕ್ತಿಯಲ್ಲಿ ವಿಶ್ವಾಸ ಇಡಬಾರದು, ಪರಿಚಿತನಾದ ವ್ಯಕ್ತಿಯಲ್ಲೂ ಕೂಡ ಹೆಚ್ಚಿನ ವಿಶ್ವಾಸವನ್ನು ಇಡಬಾರದು. ಪ್ರಮಾದ ಧನ್ಯತೆ ರಾಜ. ಇಂಥ ಎಚ್ಚರ ತಪ್ಪುವ ಕೆಲಸಗಳಿಂದಲೇ ರಾಜ ಲೋಭಕ್ಕೆ ವಶನಾಗಿ ಹಾಳಾಗಿ ಹೋಗ್ತಾನೆ. ಅದರಿಂದ ಆತ ಯಾವತ್ತೂ ಸತ್ಯಸಂಧನಾಗಿ ಪ್ರಜೆಗಳನ್ನ ಪರಿಪಾಲಿಸುವುದರಲ್ಲಿ ಆಸಕ್ತನಾಗಿರಬೇಕು. ಶತ್ರುವಾದವನು ಅಪರಾಧ ಮಾಡಿಲ್ಲದೆ ಹೋದ್ರೆ ಅಂಥವನನ್ನು ಕೂಡ ಮಿತ್ರನಂತೆ ಪರಿಗಣಿಸಬೇಕು. ಅಪರಾಧಕ್ಕನುಸಾರವಾಗಿ ದಂಡನವನ್ನ ಕೊಡಬೇಕು. ರಾಜನಾದವನು ದಂಡ ಕೊಡ್ತಾನೆ ಅನ್ನುವ ಭಯ ಇದ್ದರೆ ಧರ್ಮ ಪ್ರವರ್ತತೆ ತತ್ರ. ಆ ರಾಷ್ಟ್ರದಲ್ಲಿ ಧರ್ಮದ ಶಾಸನ ನಡೀತದೆ. ನ ಧರ್ಮೋ ವಿದ್ಯತೆ ಯತ್ರ ಯತ್ರ ರಾಜ ಕ್ಷಮಾನ್ವಿತಃ. ದುರ್ಬಲನಾದಂತಹ ಪ್ರಜೆಗಳ ಅಪರಾಧಗಳನ್ನೆಲ್ಲ ಕ್ಷಮಿಸಬಲ್ಲಂತಹ ರಾಜ ಇದ್ದು ಬಿಟ್ರೆ ಆ ರಾಜ್ಯದ ವ್ಯವಸ್ಥೆ ಹಾಳಾಗಿ ಹೋಗಿ ಅಧರ್ಮ ಎಲ್ಲ ಕಡೆ ತಾಂಡವ ಆಡ್ತದೆ. ಅದ್ರ ಬಗ್ಗೆ ಎಚ್ಚರ ಇರಬೇಕು.
ಧರಣೀಂ ಗಾಂ ಹಿರಣ್ಯಂ ಚ ಸಿದ್ಧಾನ್ನಂ ಚ ತಿಲಾಂಧೃತಂ ಭೂದಾನ, ಹಿರಣ್ಯದಾನ, ಅನ್ನದಾನ, ತಿಲದಾನ ಇತ್ಯಾದಿಗಳಿಂದ ಯಾವತ್ತೂ ಕೂಡ ಅವನು ಮಾಡಿ ತನ್ನ ಕಿಲ್ಬಿಷದಿಂದ ಪಾಪದಿಂದ ರಹಿತನಾಗಬೇಕು. ತನ್ನ ಪಾಪಗಳನ್ನು ಆತ ತೊಳ್ಕೊಳ್ಬೇಕು. ಷಡ್ಭಾಗಾನ್ ಉಪಭುಂಜಾನ ಪ್ರಜಾರಾಜಾನ ರಕ್ಷತೆ. ಪ್ರಜೆಗಳ ಕಡೆಯಿಂದ 6ನೇ ಒಂದು ಭಾಗದ ಕರವನ್ನು ಸ್ವೀಕಾರ ಮಾಡಿಯೂ ಕೂಡ ಅವರು ರಕ್ಷಿಸದೆ ಹೋದ್ರೆ ಅವನು ಪಾಪಕ್ಕೆ ಗುರಿ ಆಗ್ತಾನೆ. ತನಗೆ ಹಾನಿ ಮಾಡ್ಲಿಕ್ಕೆ ಬಂದಿದ್ದವನು ತನ್ನ ಸೋದರ ಮಾವ ಇರ್ಲಿ, ಸಹೋದರಿಯ ಮಗ ಇರ್ಲಿ, ಮತ್ತೆ ಯಾರೇ ಇರ್ಲಿ, ಅಂಥವ್ರನ್ನ ಈಗ ಕೊಂದು ಹಾಕಬೇಕು. ಸ್ವಸ್ಥ ರಾಷ್ಟ್ರಸ್ಥ ರಕ್ಷಾರ್ಥಂ. ಇದೆಲ್ಲ ರಾಷ್ಟ್ರದ ರಕ್ಷಣೆಗಾಗಿ. ಯಾವಂತೋ ರೋಮಕೂಪಾಸ್ಯು ತಸ್ಯ ಕಾತೇಶು ಸುಂದರಿ ತಾವದ್ವರ್ಷ ಸಹಸ್ರಾಣಿ ಶಕ್ರಲೋಕೆ ಮಹೀಯತೆ. ಧರ್ಮದಿಂದ ಆಳಿದ್ದಾದ್ರೆ ರಾಷ್ಟ್ರವನ್ನ ಆ ರಾಜ ತನ್ನ ಶರೀರದಲ್ಲಿ ಎಷ್ಟು ರೋಮಕೂಪಗಳಿವೆಯೋ ಅಷ್ಟು ಕಾಲ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತಾನೆ. ಇದು ರಾಜನ ಕರ್ತವ್ಯವಾಗಿದೆ ಅಂತ ಶಿವ ಹೇಳ್ತಾನೆ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ. ಶಿವ ಪಾರ್ವತಿಗೆ ನಿರೂಪಿಸುವಂತ ಒಂದು 3 ವರ್ಗಗಳ ಧರ್ಮ, ಅರ್ಥ, ಕಾಮ ಇವುಗಳ ವರ್ಣನ ಈ ಮುಂದಿನ ಅಧ್ಯಾಯದಲ್ಲಿದೆ. ಪಶುಗಳನ್ನ ಯಜ್ಞಗಳಲ್ಲಿ ಮತ್ತಿತರ ಸಂದರ್ಭಗಳಲ್ಲಿ ಯಜ್ಞ ಸ್ತಂಭಕ್ಕೆ ಕಟ್ಟಿ ಕೊಲ್ಲುತ್ತಾರಲ್ಲ ಮಂತ್ರ ಆಹುತಿಗಳ ಮೂಲಕ. ತರ್ಪಿತ ಯಜ್ಞ ಭಾಗೇಶು ತೇಷಾಂ ಮಾಂಸೈಹಿ ವರಾನನೆ. ಆ ಮಾಂಸದ ಆಹುತಿಯನ್ನು ಸ್ವೀಕಾರ ಮಾಡಿ ಅಗ್ನಿಯೂ ಕೂಡ ಉರಿತದೆ. ಸಪತ್ನೀಕಃ ಸಪುತ್ರಶ್ಚ ಪಿತ್ರಾಚ ಭ್ರಾತೃಭಿಃ ಸಹ. ಆ ಯಜಮಾನ ತನ್ನ ಕುಟುಂಬ ಸಮೇತ ಪುಣ್ಯವನ್ನು ಪಡ್ಕೊಳ್ತಾನೆ. ಉಮಾ ಕೇಳಿದ್ದು, ಶೂಲಪಾಣೆ ಮಹಾದ್ಯುತೆ ಶ್ರೋತುಮಿಚ್ಛಾಮ್ಯಹಂ ವೃತ್ತಂ ಸರ್ವೇಷಾಂ ಗೃಹಮೇಧಿನಾಂ. ಗೃಹಸ್ಥರ ಒಂದು ಕರ್ತವ್ಯವನ್ನ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದನ್ನು ಮತ್ತಷ್ಟು ವರ್ಣಿಸುವ. ಏತತ್ ಸರ್ವಂ ಸಮಾಸೇನ ವಕ್ತುಮರ್ಹಸಿ. ಸಂಕ್ಷಿಪ್ತವಾದ ರೂಪದಲ್ಲಿ, ಸಾರ ಸಂಗ್ರಹ ರೂಪದಲ್ಲಿ ನನಗದೆಲ್ಲವನ್ನೂ ಕೂಡ ನೀನು ವರ್ಣಿಸಬೇಕು. ನೀನು ಇದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾದ್ರೆ ನಾನು ಅದನ್ನ ಹೇಳ್ತೇನೆ, ಕೇಳು. ಸರ್ವೇಷಾಮ ಸಮರ್ಥ್ಯಾನ ವೃತ್ತಿಂ ಸಾಮಾನ್ಯತಃ ಶೃಣು. ವಿದ್ಯಾ, ತತ್ವಜ್ಞಾನ, ವಾರ್ತಾ ಅಂದ್ರೆ ಕೃಷಿ, ಗೌರಕ್ಷ ಮೊದಲಾದದ್ದೆಲ್ಲ, ಸೇವಾ, ನೌಕರಿ ಮೊದಲಾದವುಗಳು, ಕಾರುತ್ವಂ, ಬೇರೆ ಬೇರೆ ಥರದ ಕರಕುಶಲ ವೃತ್ತಿಗಳು. ಹಿಂದೆ ಇದು ಉತ್ತರ ಭಾರತದ ಪಾಠದಲ್ಲಿ ಮತ್ತು ಬೇರೆ ಯಾವುದೋ ಪಾಠದಲ್ಲಿ ಈ ಕೆಲವು ವಿಷಯಗಳು ಬಂದಿವೆ. ಉತ್ತರ ಭಾರತದ ಪಾಠದಲ್ಲೇ ಅಂತ ನೆನಪು. ಜೀವನಕ್ಕಾಗಿ ಮನುಷ್ಯ ಇಂತಹ ಅನೇಕ ವೃತ್ತಿಗಳನ್ನು ಅವಲಂಬಿಸಬೇಕಾಗ್ತದೆ. ಕರ್ಮಕ್ಷೇತ್ರಂ ಹಿ ಮಾನುಷ್ಯಂ. ಮನುಷ್ಯನ ಜೀವನ ಎಂಥದ್ದು? ಕರ್ಮಗಳನ್ನು ಮಾಡಿಯೇ ಆ ಥರ ಬದುಕಬೇಕಾದಂಥದ್ದು. ವಿದ್ಯಾಯೋಗಸ್ತು ಸರ್ವೇಷಾಂ ಪೂರ್ವಮೇವ ವಿಧೀಯತೆ. ತಾನೇನು ವೃತ್ತಿಯನ್ನು ಮಾಡಬೇಕಾಗಿದೆ ಆ ವೃತ್ತಿಯಲ್ಲಿ ನೈಪುಣ್ಯವನ್ನು ಸಾಧಿಸಲಿಕ್ಕಾಗಿ ವಿದ್ಯೆಯನ್ನು ಅವನು ಮೊದಲೇ ಗಳಿಸ್ಕೊಳ್ಬೇಕು. ವಿದ್ಯೆಯಿಂದ ಅವನ ಜ್ಞಾನ ಹೆಚ್ಚಾಗಿ ಆ ಮೂಲಕ ತನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ಅವನಿಗೆ ಸುಲಭ ಆಗ್ತದೆ. ವಶ್ಯೇಂದ್ರಿಯ ಜಿತಕ್ರೋಧ ಭೂತಾತ್ಮಾನಂ ತು ಭಾವಯೇತ್. ಹೀಗೆ ಆ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಕರ್ತವ್ಯಗಳನ್ನ ಮಾಡಬೇಕು. ಎಲ್ಲಿಂದ ವಿದ್ಯೆಯನ್ನು ಪಡ್ಕೋಬೇಕು? ತೀರ್ಥತಶ್ಚಾಪಿ ಗೃಹ್ಣೀಯು ಶುಶ್ರೂಷಾದಿ ಗುಣೇರ್ಯುತಃ. ಗುರುಗಳ ಮೂಲಕ ಅಥವಾ ಯಾರೇ ಹಿರಿಯರ ಮೂಲಕ ಈ ಜ್ಞಾನವನ್ನ, ತನಗೆ ಬೇಕಾದಂಥ ಜ್ಞಾನವನ್ನ ಸಂಗ್ರಹಿಸ್ಕೋಬೇಕು. ಗ್ರಂಥತಶ್ಚ ಅರ್ಥದಶ್ಚೈವ ದೃಢಂ ಕುರ್ಯಾತ್ ವಿಶೇಷತಃ. ಇದು ವಿದ್ಯೆಯ ಫಲ. ಇದು ಇಲ್ಲಿ ಬಂದಿರುವಂತಹ ವಿಷಯಗಳೆಲ್ಲವೂ ಕೂಡ
ಬಹಳ ಮಹತ್ವದ ವಿಷಯಗಳು ಅಂತ ಏನಿಲ್ಲ. ಆದ್ರೆ ಅಲ್ಲಿ ಏನು ಬಂದಿದೆ, ಬೇರೆ ಎಲ್ಲಿ ಯಾವ ಅಧ್ಯಾಯಗಳಲ್ಲಿ ಅವು ಇಲ್ಲ ಅಂತ ಅನ್ನೋದನ್ನ ಮಾತ್ರ ಅವಲೋಕನ ಮಾಡುವುದಕ್ಕಾಗಿ ಇದನ್ನೆಲ್ಲ ನಾವೀಗ ನೋಡ್ಲಿಕ್ಕೆ ತೊಡಗಿದ್ದೇವೆ ಅಷ್ಟೇ. ವಿಪ್ರಯೋಗ ಪುರಾತೇನ ಗತಿಮನ್ಯಾನ್ನ ಲಕ್ಷಯೇತ್. ಕಾರು ಕರ್ಮ ಅಂದ್ರೆ ಕರಕುಶಲ ಕರ್ಮಗಳು, ನಾಟ್ಯ, ಇದೆಲ್ಲವೂ ಕೂಡ ನೀಚರಾದವರು ಮಾಡಬೇಕಾದಂತಹದ್ದು ಅಂತ ಹೇಳಿದ್ದಾರೆ. ಆಜೀವೇಭ್ಯೋಪಿ ಸರ್ವೇಭ್ಯ ಸ್ವಾರ್ಜವಾದ್ ವೇತನಂ ಹರೇತ್. ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ತಕ್ಕದಂತಹ ವೇತನವನ್ನು, ಸಂಬಳ ಇತ್ಯಾದಿಗಳನ್ನ ಕೊಡಬೇಕು. ಆತರ ಅದು ರಾಜನ ಕರ್ತವ್ಯ. ಮತ್ತೆ ಒಬ್ಬ ಗೃಹಸ್ಥನೂ ಕೂಡ ತನ್ನ ಆಶ್ರಿತರಾದವರನ್ನ ನಡೆಸಿಕೊಳ್ಬೇಕಾದಂತಹ ಒಂದು ವಿಧಾನ ಅದು. ಧರ್ಮದ ಕಾರಣಕ್ಕಾಗಿ, ಆಪತ್ತಿನ ಅನುಕೂಲಕ್ಕಾಗಿ, ಆಪತ್ಕಾಲದಲ್ಲಿ ಉಪಯೋಗ ಮಾಡಲಿಕ್ಕಾಗಿ, ಅರ್ಥಕ್ಕಾಗಿ, ಕಾಮಕ್ಕಾಗಿ, ಹೀಗೆ 4 ಭಾಗವನ್ನಾಗಿ ತನ್ನ ಸಂಪಾದನ್ನ ಆತ ವಿಭಾಗಿಸ್ಕೊಳ್ಬೇಕು. ಬಂದಿದೆ ಈ ಭಾಗವು ಕೂಡ ಹಿಂದೆ. ಆವಾಹೇಚ ವಿವಾಹೇಚ ಪುತ್ರಾಣಾಂ ವೃತ್ತಿ ಕಾರಣಾತ್. ಅರ್ಥ ಅಂದ್ರೆ ಏನು, ಕಾಮ ಅಂದ್ರೆ ಏನು, ಆ ಹಣವನ್ನು ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಅನ್ನುವುದೆಲ್ಲವನ್ನು ವರ್ಣನೆ ಮಾಡಿದ್ದಾರೆ. ಸ್ವಲ್ಪವೇ ಧನ ಇಲ್ಲದೆ ಇದ್ದವರು ಕೂಡ, ವ್ಯಕ್ತಿಯ ಬಳಿಯಲ್ಲಿ ಸ್ವಲ್ಪ ಧನವೂ ಕೂಡ ಇಲ್ಲದೆ ಹೋದಾಗ ಅವನಿಗೆ ಆ ಧನವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ನಾಧನ ಪ್ರಾಪ್ನುವಂತ್ಯರ್ಥಂ ನರಾಹ ಯತ್ನಶತೈರಪಿ. ಅದರಿಂದ ಧನ ಅನ್ನೋದು ಯಾವತ್ತೂ ಕೂಡ ಆಪತ್ಕಾಲಕ್ಕಾಗಿ ಸುರಕ್ಷಿತವಾಗಿ ನಮ್ಮ ಹತ್ರ ಇರಬೇಕು. ಶತ್ರುಣಾಂ ಪ್ರತಿಕಾರಾಯ ಸಾಹಸ್ಯಾಪಿ ಅಮರ್ಷಣಾತ್. ರಾಜನಾದವನು, ಗೃಹಸ್ಥನಾದವನು ಬ್ರಾಹ್ಮಣನೋ ವೈಶ್ಯನೋ ಆಗಿದ್ರೆ ಅವನಿಗೆ ಯುದ್ಧ ಇತ್ಯಾದಿಗಳ ಪ್ರಸಂಗ ಇರೋದಿಲ್ಲ. ಆದ್ರೆ ಆತ ರಾಜನಾಗಿದ್ರೆ ಅವನ ಕರ್ತವ್ಯಗಳು ಬೇರೆನೇ ಆಗಿರ್ತವೆ. ಶತ್ರುವಿನ ಬಲಾಬಲಗಳನ್ನು ತಿಳಿದು ಹೋರಾಟ ಇತ್ಯಾದಿಗಳನ್ನ ಆತ ಮಾಡಬೇಕಾಗ್ತದೆ. ಏವಂ ಲೋಕಸ್ಯ ವೃತ್ತಸ್ಯ ಲೋಕವೃತ್ತಂ ಪುನಃಶೃಣು. ಎಲ್ಲರೂ ಮಾಡಬೇಕಾದ್ದೇನು, ಪ್ರಾತಃ ಕಾಲದಲ್ಲಿ ಬೇಗ ಏಳಬೇಕು, ದೇವ ಬ್ರಾಹ್ಮಣರ ಪೂಜಾ ಇತ್ಯಾದಿಗಳನ್ನು ಮಾಡಬೇಕು, ಗುರುಗಳ ಶುಶ್ರೂಷ ಮಾಡಬೇಕು. ಪ್ರತ್ಯುತ್ಥಾನಂ ಚ ವೃದ್ಧಾನಾಂ ದೇವಸ್ಥಾನ ಪ್ರಣಾಮನಂ. ಗುರು ಹಿರಿಯರ ಸೇವಾ ಮಾಡಬೇಕು, ದೇವಾಲಯಗಳಿಗೆ ಹೋಗಿ ಅಲ್ಲಿ ನಮಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು, ಅತಿಥಿ ಪೂಜಾ ಮಾಡಬೇಕು, ವೃದ್ಧರ ಉಪದೇಶಗಳನ್ನ ಆಲಿಸಿ ಅದರಂತೆ ನಡ್ಕೊಳ್ಬೇಕು, ಭೃತ್ಯ ವರ್ಗವನ್ನು ಪೋಷಿಸಬೇಕು. ಪುತ್ರಾಣಾಂ ವಿನಯಂ ಕುರ್ಯಾತ್. ಪುತ್ರರಿಗೆ ಯಾವತ್ತೂ ಕೂಡ ಸನ್ಮಾರ್ಗವನ್ನ ಬೋಧಿಸಬೇಕು. ಕುಲೋಚಿತವಾದ ಧರ್ಮಗಳನ್ನ ಯಾವತ್ತೂ ಆಚರಿಸಬೇಕು, ಅದನ್ನ ಬಿಡದಂತೆ ಸಂರಕ್ಷಿಸ್ಕೋಬೇಕು. ದೇವತಾ ಅತಿಥಿ ಸತ್ಕಾರಂ. ದೇವತೆಗಳಿಗೆ, ಅತಿಥಿಗಳಿಗೆ ಮೊದಲಾದವರಿಗೆ ಭೋಜನಾದಿಗಳನ್ನು ಮಾಡಿಸಿ ಮುಂದೆ ತನ್ನ ಆಹಾರವನ್ನು ಆತ ಸ್ವೀಕಾರ ಮಾಡಬೇಕು. ಗೃಹಸ್ಥನ ಕರ್ತವ್ಯ ಇದು. ಬಹಿರ್ನಿಷ್ಕ್ರಮಣಂ ಚೈವ ಕುರ್ಯಾತ್ ಕಾರಣತೋಪಿವ. ಯಾವುದಾದ್ರೂ ಕಾರಣ ಇದ್ದಾಗ ಹೊರಗೆ ಹೋಗಬೇಕು, ಆದ್ರೆ ಮಧ್ಯಾಹ್ನದಲ್ಲಿ ಅರ್ಧರಾತ್ರದಲ್ಲಿ ಹೊರಗೆ ಹೋಗಬಾರದು. ಈ ವಿಷಯಗಳು ಕೂಡ ಉತ್ತರ ಭಾರತದ ಪಾಠದಲ್ಲಿ ಹಿಂದೆ ಬಂದಿದ್ದವು. ಆತ್ಮ ಸಾಕ್ಷಿ ಭವೇ ನಿತ್ಯಂ ಆತ್ಮನಸ್ತು ಶುಭಾಶುಭೆ ಮನಸ ಕರ್ಮಣ ವಾಚ ನ ಕಾಂಕ್ಷೇತ ಪಾತಕಂ. ಪ್ರತಿಯೊಂದು ಕೃತ್ಯವೂ ಕೂಡ ನಮ್ಮಿಂದ ನಡೀತದೆ, ಅದೆಲ್ಲದಕ್ಕೂ ಕೂಡ ಒಳಗಿರುವಂತಹ ಅಂತರಾತ್ಮ ಪರಮಾತ್ಮ ಅದಕ್ಕೆ ಸಾಕ್ಷಿಯಾಗಿರ್ತಾನೆ. ಅದರಿಂದ ಪಾಪಗಳನ್ನ ಮನುಷ್ಯ ಯಾವತ್ತೂ ಕೂಡ ಮಾಡಬಾರದು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಈ ಒಂದು ಪ್ರಸ್ತುತ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 122ನೇ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 216ನೇ ಅಧ್ಯಾಯ. ಈ ಅಧ್ಯಾಯಗಳು ಬೇರೆ ಕಡೆ ಬಂದಿಲ್ಲ ಅಂತ ನಾನು ಹೇಳಿದೆ. ಅದರಲ್ಲಿ ಕೆಲವು ಒಂದು 10-20 ಶ್ಲೋಕಗಳು ಮಾತ್ರ ಉತ್ತರ ಭಾರತದ ಪಾಠದಲ್ಲಿ ಬಂದಿದ್ದು. ಅದನ್ನೀಗ ನಾವು ನೋಡಿ ಮುಗಿಸಿದ್ದೇವೆ. ಮುಂದಿನ ಶ್ಲೋಕಗಳೆಲ್ಲ, ಮುಂದಿನ ಅಧ್ಯಾಯಗಳು ಎಲ್ಲಾ ಪಾಠಗಳಲ್ಲೂ ಕೂಡ ಬಂದಿದ್ದೇವೆ.
ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.